ಇವರ ಕವನ ಸಂಕಲನ ಹೊಳೆಯಲ್ಲಿ ಹರಿದ ನೀರು, ಹೊರಗೂ ಮಳೆ ಒಳಗೂ ಮಳೆ ಕಥಾ ಸಂಕಲನ ಇದನ್ನ ಪ್ರಕಟಿಸಿದ್ದಾರೆ. ಬಡವರ ಆಧಾರ ಮೂಲವಾದ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಇದೆ. ಇಷ್ಟೇ ಮಹತ್ವ ಜೋಳಕ್ಕೂ ಇದೆ. ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವ ಕೊಂಡಾಡಿರುವುದನ್ನು ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ. ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಪ್ರಥಮ PUC ಕನ್ನಡ ತರಗತಿಗೆ ಸ್ವಾಗತ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಇಂದು ನಾವು ಗದ್ಯ ಭಾಗ 2 ರಾಗಿ ಮುದ್ದೆ ಎಂಬ ಪಾಠವನ್ನ ಮಾಡೋಣ. ಅದರ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ರಘುನಾಥ್ ಅವರು ಬರೆದಿರುವಂತಹ ಈ ರಾಗಿ ಮುದ್ದೆಯ ಬಗ್ಗೆ ನಾವಿಂದು ತರಗತಿಯಲ್ಲಿ ಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ರಘುನಾಥರವರ ಕಿರು ಪರಿಚಯವನ್ನ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ರಘುನಾಥ್ ಅವರು 1974ರಲ್ಲಿ ಜನಿಸಿದರು. ರಘುನಾಥರಾವ್ ಅವರು 1974ರಲ್ಲಿ ಜನಿಸಿದ್ದಾರೆ. ಇವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹರಳಾಪುರದವರು. ಇವರು ಯಾವ ಜಿಲ್ಲೆಯವರು? ತುಮಕೂರು ಜಿಲ್ಲೆ, ನೆನಪಿಟ್ಕೊಳ್ಳಿ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಳಾಪುರದವರು. ಇವರ ಕವನ ಸಂಕಲನ ಹೊಳೆಯಲ್ಲಿ ಹರಿದ ನೀರು, ಹೊರಗೂ ಮಳೆ ಒಳಗೂ ಮಳೆ ಕಥಾ ಸಂಕಲನ ಇದನ್ನ ಪ್ರಕಟಿಸಿದ್ದಾರೆ. ಹೊಳೆಯಲ್ಲಿ ಹರಿದ ನೀರು ಕವನ ಸಂಕಲನ, ಹಾಗೆ ಹೊರಗೂ ಮಳೆ ಒಳಗೂ ಮಳೆ ಎಂಬ ಕಥಾ ಸಂಕಲನವನ್ನ ಪ್ರಕಟಿಸಿದ್ದಾರೆ. ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು: ಕಥಾರಂಗ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತಿನಿಧಿ, ಕೆ ಶಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇದಿಷ್ಟು ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು. ಈಗ ಈ ಪ್ರಸ್ತುತ ರಾಗಿ ಮುದ್ದೆ ಎಂಬ ಪಾಠದ ಆಶಯ, ಈ ಗದ್ಯದ ಆಶಯ ಏನು ಅಂದ್ರೆ, ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬಾ ಮಹತ್ವವನ್ನ ಪಡೆದಿದೆ. ನಾವು ಕರ್ನಾಟಕದವರು, ಕನ್ನಡ ಭಾರತದಾದ್ಯಂತ ಎಲ್ಲ ಅದರದೇ ಆದಂತಹ ರಾಜ್ಯಗಳ ಆಹಾರ ಪದ್ಧತಿಗಳಿವೆ. ಅಲ್ಲಿ ಆಹಾರ ಬೆಳೆಗಳು ಕೂಡ ಆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿನ ಹವಾಗುಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳೆಗಳನ್ನು ಬೆಳೆಸ್ತಾರೆ. ಹಾಗೆ ಜನರ ಒಂದು ಆಹಾರ ಪದ್ಧತಿ ಕೂಡ ಆ ಬೆಳೆಗಳನ್ನು ಅವರು ಅವಲಂಬಿಸಿರ್ತಾರೆ. ಈಗ ನಾವು ಕರ್ನಾಟಕಕ್ಕೆ ಬಂದಾಗ, ನಾವು ಕರ್ನಾಟಕ ರಾಜ್ಯದಲ್ಲಿ ಆಹಾರ ಬೆಳೆ ಯಾವುದು ಅಂತ ನೆನಪಿಗೆ ಮೊದಲು ನಮಗೆ ಬರೋದೇ ರಾಗಿ ಮತ್ತು ಜೋಳ. ರಾಗಿ ಮತ್ತು ಜೋಳ ಇದೆರಡು ನಮ್ಮ ಕರ್ನಾಟಕದ ಹೆಸರುವಾಸಿಯಾದಂತಹ ಒಂದು ಬೆಳೆಯಾಗಿದೆ ಮತ್ತು ಬಹು ಹೆಚ್ಚು ಉಪಯೋಗ ಮಾಡುವಂಥ ಜನರು ಅದನ್ನು ಜಾಸ್ತಿ ಉಪಯೋಗಿಸುವಂತಹ ಬೆಳೆ ಜೋಳ ಮತ್ತು ರಾಗಿ. ಜೋಳ ನಾವು ಎಲ್ಲಿ ಕಾಣ್ತೀವಿ ಅಂದರೆ ಉತ್ತರ ಭಾಗದಲ್ಲಿ ಕಂಡ್ರೆ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ನಾವು ರಾಗಿಯನ್ನ ಉಪಯೋಗಿಸ್ತೇವೆ. ಆದ್ದರಿಂದ ಅವ್ರು ಹೇಳ್ತಾರೆ, ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ 2 ಮಹತ್ವವನ್ನ ಪಡ್ಕೊಂಡಿರುವಂತಹ ಬೆಳೆ ರಾಗಿ ಮತ್ತು ಜೋಳ. ಬಡವರ ಆಧಾರ ಮೂಲವಾದ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಇದೆ. ಇಷ್ಟೇ ಮಹತ್ವ ಜೋಳಕ್ಕೂ ಇದೆ. ನಾನು ಈಗಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಹೆಚ್ಚಿನ ಮಹತ್ವ ಪಡೆದಿರುವಂತಹ ಅತಿ ಮುಖ್ಯವಾದಂತಹ ಬೆಳೆ ಅಂತ ನಾವು ಹೇಳಬೇಕು ಅಂದ್ರೆ ರಾಗಿ, ಅದರ ಜೊತೆಗೆ ಜೋಳ ಕೂಡ ಹೌದು ಅಂತ ಹೇಳ್ತಾರೆ. ಹಾಗೆ ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥವಾಗತೊಡಗಿದೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ರಾಗಿಯ ಮಹತ್ವ, ಸಾಮಾನ್ಯವಾಗಿ ರಾಗಿ ಆಹಾರ ಧಾನ್ಯ ಅಂತ ನಾವು ಉಪಯೋಗಿಸ್ತಾ ಇದ್ವಿ. ಆದ್ರೆ ಅದನ್ನ ಬರೀ ಮುದ್ದೆಗೆ, ರಾಗಿಯನ್ನ ಮುದ್ದೆಗೆ, ಜೋಳವನ್ನ ರೊಟ್ಟಿಗೆ ಅಂತ, ಜೋಳದ ರೊಟ್ಟಿ, ರಾಗಿ ಮುದ್ದೆ ಇವೆರಡು ಆಹಾರ ಅಂತ ನಾವು ಹೇಳ್ತಾ ಇದ್ವಿ. ಆದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ಏನಾಗಿದೆ, ಮನುಷ್ಯನ ಆರೋಗ್ಯ ಹದಗೆಡ್ತಾ ಬರ್ತಾ ಇದೆ. ಆಹಾರ ಪದ್ಧತಿ ಹದಗೆಟ್ಟು
ಕಾಯಿಲೆಗಳು ಬರತೊಡಗಿದರೆ, ಅಂದ್ರೆ ಆರೋಗ್ಯ ಹಾಳಾಗ್ತಾ ಕಾಯಿಲೆಗಳು ಹೆಚ್ಚಾಗ್ತಾ ಬಂದಾಗೆ ಆ ರಾಗಿಯಿಂದ ಏನೆಲ್ಲ ಉಪಯೋಗಗಳಿದೆ, ಅದರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅರ್ಥ ಮಾಡಿಕೊಂಡು ರಾಗಿಯನ್ನ ಹೆಚ್ಚು ಹೆಚ್ಚು ನಾವು ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸಿದ್ದೇವೆ ಅನ್ನೋದು, ರಾಗಿಯ ಮಹತ್ವ ಎಷ್ಟು ದೊಡ್ಡದಿದೆ ಅನ್ನೋದನ್ನ ನಾವು ಈಗ ಅರ್ಥ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ರಾಗಿ ಇಂದು ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ ಎನಿಸಿದೆ. ಸಂಜೀವಿನಿ ಅಂದ್ರೇನು? ಅಮೃತದ ತರ. ಸಂಜೀವಿನಿ, ಒಂದು ಆರೋಗ್ಯ ಹದಗೆಟ್ಟಾಗ ಅದಕ್ಕೆ ಬೇಕಾದಂತಹ ಉತ್ತಮವಾದಂತಹ ಒಂದು ಔಷಧ, ಒಂದು ಒಳ್ಳೆಯ ಒಂದು ಗುಣ ಇರೋದೇ ರಾಗಿಗೆ ಅಂತ ತಿಳಿದು ಬಂದಿದೆ. ಇದನ್ನ ರಾಗಿಯನ್ನ ಮೊದಲು ಎಲ್ಲರೂ ಮುಂಚಿನ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಎಲ್ಲರೂ ಬಡವರು ಮಾತ್ರ ಉಪಯೋಗಿಸೋರು, ಶ್ರೀಮಂತರ ಆಹಾರ ಪದ್ಧತಿ ಅಲ್ಲ ಅಂತ ಹೇಳ್ತಿದ್ರು. ಅದನ್ನ ತಿರಸ್ಕರಿಸ್ತಾ ಇದ್ರು. ಬರೀ ಬಡವರು ಅಂದ್ರೆ ತುಂಬಾ ಬಡ ಸ್ಥಿತಿಯಲ್ಲಿರೋರು ಮಾತ್ರ ರಾಗಿಯನ್ನ ಉಪಯೋಗಿಸ್ತಾರೆ ಆಹಾರ ಧಾನ್ಯವಾಗಿ ಅಂತ ಹೇಳ್ತಾ ಇದ್ದಂತ ಕಾಲ ಹೋಗಿ ಈಗ ಅದು ಎಲ್ಲರ ಜೀವವನ್ನ ಕಾಪಾಡುವ ಸಂಜೀವಿನಿ ಆಗಿದೆ. ಶ್ರೀಮಂತರೂ ಬೇಕು, ಬಡವರಿಗೂ ಬೇಕು ಅನ್ನೋದನ್ನ ಈ ಪ್ರಸ್ತುತ ಪಾಠದಲ್ಲಿ ನಾವು ತಿಳ್ಕೊಳ್ಬಹುದು. ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವ ಕೊಂಡಾಡಿರುವುದನ್ನು, ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ. ಇದು ಒಂದು ಪ್ರಬಂಧ, ಅಂದ್ರೆ ಪ್ರಬಂಧ ಲೇಖನ ಅಂತ ಹೇಳ್ತೀವಿ ಇದಕ್ಕೆ. ಇದು ಹಾಸ್ಯ ಅಂದ್ರೆ ಒಂದು ತಮಾಷೆಯನ್ನು ಕೂಡ ಒಳಗೊಂಡಿರುವಂತಹ ಒಂದು ಪ್ರಬಂಧ ಇದು. ಇದನ್ನ ಲೇಖಕರು ತುಂಬಾ ಚೆನ್ನಾಗಿ ಈ ಒಂದು ರಾಗಿ ಮುದ್ದೆ ಎಂಬ ಗದ್ಯದಲ್ಲಿ ನಿರೂಪಿಸಿದ್ದಾರೆ ಅಂತ ಹೇಳ್ತಾರೆ. ಅದು ಜಾಸ್ತಿ ಇದರಲ್ಲಿ ಜನಪದ ಜಗತ್ತಿನ ಗಾದೆ ಹಾಡುಗಳ ಮೂಲಕ ಹಾಗೂ ಅದರ ಮಹತ್ವವನ್ನ ಆಧುನಿಕ ರಾಗಿ ಕೃಷಿ ಪದ್ಧತಿ ಹೇಗಿದೆ, ಅದರ ಒಂದು ಆಧುನೀಕರಣ ಹೇಗೆ ರಾಗಿಯಲ್ಲಿ ಇದೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವ ಕೊಂಡಾಡಿರುವುದನ್ನು, ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ. ಹೇಳ್ದ ಹಾಗೆ ನಾವು ಇದನ್ನ ಒಂದು ಪ್ರಬಂಧ ಲೇಖನ ಅಂತ ಹೇಳ್ತೀವಿ. ಇದನ್ನ ಹಾಸ್ಯ ಶೈಲಿಯಲ್ಲಿ ಲೇಖಕರು ನಿರೂಪಿಸಿದ್ದಾರೆ. ಇದರಲ್ಲಿ ಹೆಚ್ಚಿನ ಒಂದು ಒತ್ತನ್ನ ಎಲ್ಲಿ ಕೊಟ್ಟಿದ್ದಾರೆ? ಜಾನಪದ ಜಗತ್ತಿನ ಜನ ಗಾದೆ ಹಾಡುಗಳ ಮೂಲಕ ರಾಗಿಯ ಮಹತ್ವ, ರಾಗಿಯ ಒಂದು ಮುಖ್ಯ, ರಾಗಿ ನಮಗೆ ಎಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ರಾಗಿಯ ಆಧುನಿಕ ಕೃಷಿ ಪದ್ಧತಿ ಹೇಗೆ ಆಗಿದೆ, ಅದಕ್ಕೆ ಯಾವ ರೀತಿ ಯಾರ್ಯಾರು ಅದನ್ನ ಕಂಡುಹಿಡಿದಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಹೇಳ್ತೀವಿ. ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವ ಮಹತ್ವವನ್ನು ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ಇದಿಷ್ಟು ನಾವು ಪಾಠದ ಆಶಯ ಮತ್ತು ಲೇಖಕರ ಪರಿಚಯ ಮಾಡಿಕೊಂಡ್ವಿ. ಈಗ ಮುಂದೆ ನಾವು ಪಾಠವನ್ನ ಪ್ರಾರಂಭಿಸೋಣ. ಪಾಠದ ಮೊದಲಿಗೆ ಲೇಖಕರ ಒಂದು ಅನುಭವ, ಅವರು ಸ್ವತಃ ಅನುಭವಿಸಿದಂತಹ ಒಂದು ಅನುಭವವನ್ನ ಈ ಒಂದು ಪ್ರಬಂಧ ಲೇಖನದಲ್ಲಿ ನಿರೂಪಿಸಿದ್ದಾರೆ. ಹೇಗೆ ಶುರುವಾಗುತ್ತೆ ನೋಡಿ. ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ದೆವು. ಇಲ್ಲಿಗೆ ಲೇಖಕರು ಅವರ ಕುಟುಂಬ ಸಮೇತರಾಗಿ ಮಗಳ ಚೌಲಕ್ಕೆ, ಚೌಲ ಅಂದ್ರೆ ಮುಡಿ ಕೊಡೋದು, ಅಂದ್ರೆ ಚಿಕ್ಕ ಮಕ್ಕಳು ಅಲ್ಲಿ ಹರಕೆ ಹೊತ್ಕೊಂಡಿರ್ತಾರೆ, ತಮ್ಮ ಊರ ದೇವರಿಗೆ ಕೂದಲನ್ನ ಕೊಡುವಂತಹ ಒಂದು ಪದ್ಧತಿ, ಅದಕ್ಕೆ ಚೌಲ ಅಂತ ಹೇಳ್ತಾರೆ. ಈ ಚೌಲಕ್ಕಾಗಿ ಅವರು ನಾಗಮ್ಮನ ದೇವಸ್ಥಾನಕ್ಕೆ ಬಂದಿರ್ತಾರೆ. ಹಾಗೆ ಬಂದಂತ ಲೇಖಕರು, ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದ ಒಂದು ಪರಿಮಳ. ಯಾವ ಪರಿಮಳ? ಸಾಧಾರಣವಾಗಿ ದೇಗುಲ ಅಂದ್ರೆ ಅಲ್ಲಿ ಪೂಜೆ ಮತ್ತೆ ಹೂಗಳ ಒಂದು ಪರಿಮಳ ನಮಗೆ ಬರುತ್ತೆ. ಆದ್ರೆ ಲೇಖಕರು ಮತ್ತು ಲೇಖಕರ ಅಣ್ಣನಿಗೆ ಯಾವ ಪರಿಮಳ ಬಂದಿರ್ಬೋದು ನೋಡೋಣ. ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ
ಮುಗಿ ಬಿದ್ದಿತು. ಏನಾಯ್ತು? ಕಟ್ಟಡ ನಿರ್ಮಾಣ, ಅದೇ ಒಂದು ದೇಗುಲ, ಆ ದೇಗುಲದಲ್ಲಿ ಲೇಖಕರು ಮತ್ತು ಅವರ ಅಣ್ಣ ಕೂತ್ಕೊಂಡಿರ್ತಾರೆ. ಹಾಗೆ ಪೂಜೆ ಆಗ್ತಾ ಇರುತ್ತೆ, ಅದರ ಜೊತೆಗೆ ಅವರು ಸ್ವಲ್ಪ ವಿಶ್ರಮಿಸ್ತಾ ಅಲ್ಲಿ ಕೂತಿರ್ತಾರೆ ಆ ಕಟ್ಟೆಯ ಮೇಲೆ. ಅದಕ್ಕೆ ಹೊಂದಿಕೊಂಡಂತೆ ಒಂದು ಕಟ್ಟಡ ನಿರ್ಮಾಣಕ್ಕಾಗಿ ಕೆಲಸಗಾರರು, ಕಾರ್ಮಿಕರು ಅಲ್ಲಿರ್ತಾರೆ. ಅವರು ಊಟ ಮಾಡುವಂತ ಸಮಯವಾಗಿರುತ್ತೆ, ಮಧ್ಯಾಹ್ನದ ಹೊತ್ತು. ಸಾಧಾರಣವಾಗಿ ಕಾರ್ಮಿಕರೇನ್ ಮಾಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಅಂತ ಬುತ್ತಿ ತಂದಿರ್ತಾರೆ, ಬಾಕ್ಸ್. ಅದರಲ್ಲಿ ಅವರು ಊಟ ಮಾಡ್ಲಿಕ್ಕೆ ಏನೇನ್ ಬೇಕು ಅದನ್ನ ಹಾಕೊಂಡು ಬಂದಿರ್ತಾರೆ. ಅದನ್ನ ಓಪನ್ ಮಾಡ್ತಾ ಇರ್ತಾರೆ. ಅದನ್ನ ಅವರು ಬುತ್ತಿಗೆ ಮುಗಿ ಬಿದ್ದಿತ್ತು ಅಂದ್ರೆ ಅದನ್ನ ಓಪನ್ ಮಾಡ್ತಾರೆ. ಹಾಗಾದ್ರೆ ಆ ಬುತ್ತಿಯಲ್ಲಿ ಇದ್ದಂತ ವಿಚಾರ ಯಾವುದಾಗಿರ್ಬೋದು ನೋಡಿ. ಆ ಬುತ್ತಿಯಿಂದ ಹೊರಹೊಮ್ಮುತ್ತಿತ್ತು ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಘಮ. ಆ ಒಂದು ಬಾಕ್ಸ್ ಅಲ್ಲಿ, ಆ ಬುತ್ತಿಯಲ್ಲಿ ಏನಿತ್ತು? ಮುದ್ದೆ ಮತ್ತು ಕಿವುಚಿದ ಸಾರಿನ ಘಮ. ಆ ಒಂದು ಮುದ್ದೆಗೆ ತಕ್ಕನಾದಂತಹ ಒಂದು ರುಚಿಕರವಾದಂತಹ ಸಾರು, ಆ ಎರಡು ಮುದ್ದೆ ಮತ್ತು ಸಾರಿನ ಘಮ, ಯಾರಿಗೆ ಆ ಪರಿಮಳ ಈ ಒಂದು ಲೇಖಕರು ಮತ್ತು ಲೇಖಕರ ಅಣ್ಣನ ಮೂಗಿಗೆ ಬಂದು ಬಡಿಯುತ್ತೆ. ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ನನ್ನ ಹಾಗೂ ಅಣ್ಣನ ನಾಲಗೆಯ ಮೇಲೆ ನೀರೊಡೆದಿತ್ತು. ಸಾಮಾನ್ಯವಾಗಿ ನಮಗೆ ಇಷ್ಟವಾದಂತಹ ಒಂದು ತಿಂಡಿ ತಿನಿಸುಗಳನ್ನ ನಮ್ಮ ಮುಂದೆ ಯಾರಾದ್ರೂ ತಿಂತಾ ಇದ್ದಾಗ ನಮಗೂ ಕೂಡ ಬಾಯಲ್ಲಿ ನೀರು ಬರುತ್ತೆ. ಅದೇ ತರ ರಾಗಿ ಮುದ್ದೆ ಕಿವುಚಿದ ಸಾರಿನ ಘಮ ಅವರ ಒಂದು ಮೂಗಿಗೆ ಬಡಿದಾಗಲೇ ಅವರನ್ನ ಆಕರ್ಷಿಸುತ್ತೆ. ಅದು ಆ ಒಂದು ಆಕರ್ಷಣೆ ಹೇಗಿತ್ತು ಅಂದ್ರೆ, ಆ ಶ್ರಮಿಕರು ಅಂದ್ರೆ ಕಾರ್ಮಿಕರು ಆ ಬುತ್ತಿಯಿಂದ ರಾಗಿ ಮುದ್ದೆಯನ್ನ ತೆಗೆದು ಕಿವುಚಿದ ಸಾರಿನಲ್ಲಿ ಅದ್ದಿ ಅದನ್ನ ಮುದ್ದೆ ತುತ್ತುಗಳನ್ನ ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದ ರೀತಿಯನ್ನ ನೋಡಿ ಆ ಒಂದು ಲೇಖಕರಿಗೆ ಮತ್ತು ಅವರ ಅಣ್ಣನಿಗೆ ಬಾಯಿಯಲ್ಲಿ ನೀರು ಬರ್ಲಿಕ್ಕೆ ಶುರು ಆಗತ್ತೆ. ಅಂದ್ರೆ ಅಷ್ಟೊಂದು ಇಷ್ಟ ಆಗ್ಬಿಡುತ್ತೆ. ರಾಗಿ ಮುದ್ದೆಯ ಒಂದು ನೆನಪು ಅವರಿಗೆ ಬರುತ್ತೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನೇ ಬಟ್ಟಲಿನಾಕಾರಕ್ಕೆ ಬದಲಿಸುತ್ತಾರೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ್ದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ ಇರುತ್ತೆ. ಆ ರಾಗಿ ಮುದ್ದೆ ಅಂದ್ರೆ ಇವರ ಲೇಖಕರ ಹಳೆ ನೆನಪುಗಳು ಬರುತ್ತೆ. ಆ ರಾಗಿ ಮುದ್ದೆಯನ್ನ ಅಂಗೈಯಲ್ಲಿ ಇಟ್ಕೊಂಡು, ತಟ್ಟೆ ಇಲ್ಲ ಕೈಯಲ್ಲೇ ಹಾಕೊಂಡು ಅದನ್ನ ಅದುಮಿ ಬಟ್ಟಲಿನಾಕಾರ, ಒಂದು ಬವಲ್ ತರ ಮಾಡಿ ಬಟ್ಟಲಿನಾಕಾರಕ್ಕೆ ಬದಲಿಸುತ್ತಾರೆ. ಈ ಒಂದು ಚಿತ್ರಣ, ಆ ಮುದ್ದೆಯಲ್ಲಿ ಸಾರುಗಳನ್ನ ಹಾಕೊಂಡು ಅವರು ತಿನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಆಹಾರ ಪದ್ಧತಿಯನ್ನು ಅವರು ನೆನಪಿಸ್ಕೋತಾರೆ. ಹಸಿವಿನಿಂದಾಗಿ ಜೊಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗೋದು ಏನು? ಬಡತನ ಮತ್ತು ಕನ್ನಡತನ. ಅಂದ್ರೆ ಕರ್ನಾಟಕ ಅಂದಾಗ ಮೊದಲಿಗೆ ನೆನಪಾಗೋದೆ ರಾಗಿ ಮುದ್ದೆ ಮತ್ತೆ ಅದಕ್ಕೆ ಹೊಂದಿಕೊಂಡಂತ ಯಾವುದೇ ತರಹದ ಸಾರು, ಅದಕ್ಕೆ ಗೊಜ್ಜಾಗಿರ್ಬೋದು, ಸಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಎಲ್ಲವೂ ಕೂಡ ಅದಕ್ಕೆ ಹೊಂದಿಕೊಳ್ಳುವಂತಹದ್ದು. ಆ ರಾಗಿ ಮುದ್ದೆ ಅಂದ ತಕ್ಷಣ ನೆನಪಿಗೆ ಬರೋದೆ ಬಡತನ ಮತ್ತು ಕನ್ನಡತನ. ಕನ್ನಡಿಗರು ಬಡವರು ಶ್ರೀಮಂತರು ಎರಡೂ. ಸೊ ಅವರಿಗೆ ಒಂದು ಕನ್ನಡತನ ಅನ್ನೋದು ಎಷ್ಟು ಮುಖ್ಯನೋ ಹಾಗೆ ರಾಗಿ ಮುದ್ದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ, ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಅಂದ್ರೆ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ಒಂದು ತಾಳೆ ಹಾಕಿ ನೋಡೋದಾದ್ರೆ ಅಲ್ಲಿ ರಾಗಿಯನ್ನ ಬಿಡೋ ಹಾಗಿಲ್ಲ, ಹಾಗೆ ಕನ್ನಡವನ್ನ ಬಿಡೋ ಹಾಗಿಲ್ಲ. ರಾಗಿ ಮುದ್ದೆಯನ್ನ ಹೊರತುಪಡಿಸಿ ಕನ್ನಡ ಸಂಸ್ಕೃತಿ ಇಲ್ಲವೇ ಇಲ್ಲ. ಕರ್ನಾಟಕ ಅಂದ್ರೆ ರಾಗಿ ಮುದ್ದೆ, ಜೋಳದ ರೊಟ್ಟಿ. ಹಾಗೆ ನಮಗೆ ದಕ್ಷಿಣ ಭಾಗದಲ್ಲಿ ನೆನಪಾಗೋದೆ ರಾಗಿ ಮುದ್ದೆ ಅಂತ ಅವರು ಹೇಳ್ತಿದ್ದಾರೆ. ಈಗ ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ. ಈಗ ಲೇಖಕರು ಇಷ್ಟೊತ್ತು
ಆ ಒಂದು ಕಾರ್ಮಿಕರು ಅಲ್ಲಿ ಕೂತ್ಕೊಂಡು ಬುತ್ತಿಯನ್ನ ಓಪನ್ ಮಾಡ್ತಾ ಅವರು ತಿಂತಾ ಇದ್ದಂತಹ ರೀತಿಯನ್ನ ನೋಡಿ ಅವರು ಸಂತೋಷ ಪಡ್ತಾರೆ. ಹಾಗೆ ಅವರ ಬಾಲ್ಯಕ್ಕೆ, ಅವರ ಹಳೆಯ ಒಂದು ನೆನಪಿಗೆ ಅವರು ಹೋಗ್ತಾರೆ. ಈ ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ. ಹೊಲದ ಬದಿಯ ಬೃಹತ್ ಮರ, ಆ ಮರದ ನೆಳಲಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಹಳ್ಳಿಯ ಚಿತ್ರ, ಹಳ್ಳಿ, ಹೊಲ, ಹೊಲಕ್ಕೆ ಮಧ್ಯಾಹ್ನದ ಹೊತ್ತಿಗೆ ಮನೆಯಿಂದ ಏನ್ ಬರುತ್ತೆ, ಹೊಲದ ಒಡತಿ ಬುತ್ತಿಯನ್ನ ತರ್ತಾಳೆ, ಆ ಬುತ್ತಿಯನ್ನ ಬಿಚ್ಚುತ್ತಾಳೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈ ಗಾಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಏನಾಗುತ್ತೆ, ಆ ಮುದ್ದೆಯನ್ನ ಎಲ್ರಿಗೂ ಕೊಡ್ತಾರೆ, ಕೈಯಲ್ಲೇ ಹಾಕೊಂಡು ಅದನ್ನ ಬಟ್ಟಲ್ ತರ ಮಾಡಿಕೊಂಡು ಆ ಮುದ್ದೆಯ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ಹಾಕೊಂಡು ಅವರು ಏನ್ ಮಾಡ್ತಾರೆ, ತಿನ್ಲಿಕ್ಕೆ ಶುರು ಮಾಡ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ನೋಡಿ, ಇದು ಸಂದರ್ಭ ಸಹಿತ ವಿವರಿಸಿ ಅಂತ ಬರುತ್ತೆ, ನೆನಪಿಟ್ಕೊಳ್ಬೇಕು. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಒಂದು ಕೈಯಲ್ಲಿ ಮುದ್ದೆ ಖಾಲಿಯಾದ ತಕ್ಷಣ ಇನ್ನೊಂದು ಮುದ್ದೆ ಅನ್ನ ಬಡಿಸುವಂತಹ ಒಂದು ಪದ್ಧತಿ. ಅದೇ ಹಳೆಯ ಬದುಕು. ಇದು ದುಡಿಯುವ ಜನರ ಬದುಕು. ದುಡಿಯುವ ಜನರಿಗೆ ಒಂದು ಮುದ್ದೆ ಎಲ್ಲ ಸಾಕಾಗಲ್ಲ, ಒಂದೆರಡು ಮುದ್ದೆಯನ್ನ ತಿಂದ್ರೆ ಅವರು ಸರಿಯಾಗಿ ಗಟ್ಟಿಯಾಗಿ ದುಡಿಲಿಕ್ಕೆ ಶಕ್ತಿ ಬರುತ್ತೆ ಅನ್ನೋದು ಆ ಹಳ್ಳಿ ಜನರ ಒಂದು ಭಾವನೆ. ಮುದ್ದೆಗೆ ಸಂಬಂಧಿಸಿದಂತೆ ನನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚುತ್ತಿರುವ ಕರಿಯನು ನೆನಪಾಗುತ್ತಾನೆ. ಹಾಗಾದ್ರೆ ಕರಿಯ ಯಾರು? ಲೇಖಕರು ಹಳ್ಳಿಯ ಒಂದು ಚಿತ್ರಣವನ್ನ ರೂಪಿಸ್ತಾರೆ. ಅವರ ಅಲ್ಲಿ ಹೊಲದಲ್ಲಿ ಮುದ್ದೆಯನ್ನ ಕೈಯಲ್ಲೇ ಇಟ್ಕೊಂಡು ತಿನ್ನುವಂತಹ ಒಂದು ಕ್ರಮವನ್ನ ಅವರು ಹೇಳ್ತಾರೆ. ಅದರ ಜೊತೆಗೆ ಅವರಿಗೆ ಮುದ್ದೆಯ ಜೊತೆಗೆ ಅವರ ಬಾಲ್ಯದ ನೆನಪಿನಲ್ಲಿ ಕರಿಯ ಅನ್ನುವಂಥ ಒಬ್ಬ ವ್ಯಕ್ತಿ ನೆನಪಾಗ್ತಾನೆ ಅಂತ ಅವರು ಕರಿಯನನ್ನ ತುಂಬಾ ನೆನೆಸ್ಕೋತಾರೆ. ಅಪ್ಪ ಮೇಷ್ಟ್ರಾಗಿದ್ದ ದಿನಗಳವು. ಊರಿನ ಹೋಟೆಲೊಂದರಲ್ಲಿ ಕರಿಯ ಕಸಮುಸುರೆ ಬಳಿಯುತ್ತಿದ್ದ. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣುತ್ತಿದ್ದ. ಕರಿಯ ಹೇಗಿದ್ದ ಅನ್ನೋದನ್ನ ಈ ಒಂದು ಅಂಶದಲ್ಲಿ ಹೇಳ್ತಾ ಇದ್ದಾರೆ. ಅಪ್ಪ, ಯಾರ ಅಪ್ಪ? ಲೇಖಕರ ಅಪ್ಪ ಶಾಲೆಯ ಮೇಸ್ಟರ್, ಅಂದ್ರೆ ಶಾಲೆಯ ಶಿಕ್ಷಕರಾಗಿರ್ತಾರೆ, ಮೇಸ್ಟರಾಗಿರ್ತಾರೆ. ಆ ಊರಿನಲ್ಲಿ ಒಂದು ಹೋಟೆಲ್ ಇರುತ್ತೆ. ಆ ಹೋಟೆಲ್ನಲ್ಲಿ ಈ ಕರಿಯ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಕಸ ಮುಸುರೆ ಅಂದ್ರೆ ಅಲ್ಲಿ ಪಾತ್ರೆ ತೊಳೆಯೋದು, ಗುಡಿಸೋದು, ಇಂತಹ ಕೆಲಸಗಳನ್ನ ಮಾಡಿಕೊಂಡು ಅವನ ಬದುಕನ್ನ ನೋಡ್ಕೊಳ್ತಾ ಇದ್ದ. ಅವನು ನೋಡಲಿಕ್ಕೆ ದೊಡ್ಡದೊಂದು ರಾಗಿ ಮುದ್ದೆಯಂತೆ ಇದ್ದ. ಸೊ ಕರಿಯ ಯಾಕೆ ಅವರ ಮನಸ್ಸಿನಲ್ಲಿ ಇನ್ನೂ ನೆನಪಿನಲ್ಲಿ ಉಳಿದಿದ್ದಾನೆ ಅಂದ್ರೆ ರಾಗಿ ಮುದ್ದೆಗೂ ಕರಿಯನಿಗೂ ಅವರು ಹೋಲಿಸ್ತಾ ಇದ್ದಾರೆ. ಕರಿಯ ಹೇಗಿದ್ದ ನೋಡ್ಲಿಕ್ಕೆ ಅಂದ್ರೆ ದೊಡ್ಡದಾದ ಒಂದು ರಾಗಿ ಮುದ್ದೆಯ ತರ ಇದ್ದ ಅಂತ ಇಲ್ಲಿ ಲೇಖಕರು ಆ ಕರಿಯನ ಒಂದು ವ್ಯಕ್ತಿತ್ವವನ್ನ ಹೇಳ್ತಾ ಇದ್ದಾರೆ. ಹಾಗೆ ಮಕ್ಕಳಾದ ನಮ್ಮ ಪಾಲಿಗವನು ಆಶ್ಚರ್ಯದ ವಸ್ತು. ಅವನ ನಿಜವಾದ ಹೆಸರು ಯಾರಿಗೆ ಗೊತ್ತು? ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಎನ್ನುತ್ತಿದ್ದೆವು. ಈ ಬಲಭೀಮ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ಏನಾಯ್ತು? ಈ ಕರಿಯ ಯಾರೋ? ಕರಿಯ ಅಂದ್ರೆ ಮಕ್ಕಳ ಪಾಲಿಗೆ ಒಂದು ಆಶ್ಚರ್ಯದ ಒಂದು ವ್ಯಕ್ತಿ. ಅವನು ಯಾಕೆ ಆಶ್ಚರ್ಯದ ವಸ್ತು? ಅವನ ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ. ಅವನ ನಿಜವಾದ ಹೆಸರೇನು ಅಂತ ಯಾರಿಗೂ ಗೊತ್ತಿಲ್ಲ. ಅವನು ನೋಡ್ಲಿಕ್ಕೆ ಹೇಗಿದ್ದ? ಕಪ್ಪಗಿದ್ದರಿಂದ ಅವನನ್ನ ಕರಿಯ ಅಂತ ಅವರೇ ಕರ್ಕೊಳ್ತಾ ಇದ್ರು, ಅವರೇ ಇಟ್ಟಂತ ಹೆಸರಾಗಿತ್ತು. ಬಲಭೀಮ, ಅವನು ಹೇಗಿದ್ದ? ಭೀಮನ್ ತರ ಬಲವಂತನಾಗಿದ್ದ. ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ. ಸೊ ಈ ಲೇಖಕರ ಮನೆಯ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇರುತ್ತೆ. ಆ ಬೋರ್ವೆಲ್ಗೆ ಆ ಕರಿಯ ನೀರಿಗೋಸ್ಕರ ಬರ್ತಾ ಇದ್ದದ್ದನ್ನ ಈ ಲೇಖಕರು ಪ್ರತಿದಿನ ನೋಡ್ತಾ ಇದ್ರಂತೆ. ನೆಕ್ಸ್ಟ್, ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು, ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು. ಹೇಗಂತೆ? ಆ ಬೋರ್ವೆಲ್, ಆ ಊರು ಹೇಗಿತ್ತು ಅಂದ್ರೆ ತುಂಬಾ ತಳಭಾಗದಲ್ಲಿ ನೀರಿದ್ದಂತಹ ಊರದು. ಆ ಒಂದು ಬೋರ್ವೆಲ್ನ ಆ ನೀರನ್ನ, ಆ ಬೋರ್ವೆಲ್ನ ಬಡಿತಾ ಇದ್ದಿದ್ದು ಎಷ್ಟೇ ಜೋರಾಗಿ ಬಡಿದರೂ ಕೂಡ
ಏನಾಗ್ತಿತ್ತು ಅಂದ್ರೆ ಬರೀ ಒಂದು ದಾರದಷ್ಟೇ ದಪ್ಪದ ನೀರು ಬರ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಆ ಬೋರ್ವೆಲ್ ಬಡಿದೆ ಅಮ್ಮನ ಹೊಟ್ಟೆ ಹಸಗೆಟ್ಟಿತು. ಸೊ ಲೇಖಕರು ಹೇಳ್ತಿದ್ದಾರೆ, ಆ ಬೋರ್ವೆಲ್ನ ಬಡಿದು ನೀರನ್ನ ಸಂಗ್ರಹಿಸಬೇಕಾಗಿತ್ತು. ಮನೆಗೆ ಬೇಕಾದಂತ ನೀರನ್ನ ಆ ಬೋರ್ವೆಲ್ನಿಂದನೇ ತಗೋಬೇಕಿತ್ತು. ಆ ಬೋರ್ವೆಲ್ನ ಹೊಡೆದು ಅಮ್ಮನ ಹೊಟ್ಟೆ ಏನಾಗಿತ್ತಂತೆ, ಒಳಗೋಗ್ಬಿಟ್ಟಿತ್ತು. ಅಷ್ಟೊಂದು ರಭಸವಾಗಿ ಆ ಬೋರ್ವೆಲ್ನ ಹೊಡಿಬೇಕಿತ್ತು ಅಂತ ಲೇಖಕರು ಹೇಳ್ತಿದ್ದಾರೆ. ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು, ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ. ಕರಿಯ ಏನನ್ನ ತರ್ತಿದ್ದ? ದೊಡ್ಡದಾದ ಒಂದು ಬಾನಿಯ ಅಂದ್ರೆ ಒಂದು ಮಡಿಕೆಯ ತರ ದೊಡ್ಡದಾದಂತಹ ಒಂದು ನೀರನ್ನು ತುಂಬಿಸಿಕೊಳ್ಳಿಕ್ಕೆ ಇರುವಂತಹ ಒಂದು ವಸ್ತು ಅದು. ಅದನ್ನೇ ತರ್ತಾ ಇದೆ. ನಾವೆಲ್ಲ ಚಿಕ್ಕದಾದ ಒಂದು ಪ್ಲಾಸ್ಟಿಕ್ ಬಿಂದಿಗೆನೋ ತಾಮ್ರದೋ ಹಿತ್ತಾಳೆದೋ ಬಿಂದಿಗೆಗಳನ್ನ ತಗೊಂಡೋದ್ರೆ, ಕೊಡಗಳನ್ನ, ಪಾನೀಯ ಅಂದ್ರೆ ನೀರಿಗಾಗಿ ತಗೊಂಡೋದ್ರೆ ಅವನು ದೊಡ್ಡದಾದ ಒಂದು ಪಾನೀಯನ್ನೇ ತರ್ತಾ ಇದ್ದ ಅಂತ ಹೇಳ್ತಾರೆ. ಬೋರ್ವೆಲ್ ಅನ್ನು ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ದಡ ಬಡ ಸದ್ದು ಫರ್ಲಾಂಗು ದೂರ ಅನುಕರಣಿಸುತ್ತಿತ್ತು. ಅವನು ಹೊಡಿತಾ ಇದ್ದಂತ ರಭಸ ಆ ಬೋರ್ವೆಲ್ನ ಹೇಗೆ ಅಂದ್ರೆ ಒಂದು ಫರ್ಲಾಂಗು ಅಂದ್ರೆ ಅಷ್ಟು ದೂರದವರೆಗೂ ಕೂಡ ಆ ಒಂದು ಸದ್ದು ದಡ ಬಡ ಅನ್ನುವಂತ ಶಬ್ದ ಕೇಳ್ತಾ ಇತ್ತು. ಇವನ ಬಲಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೆ, ಮುರಿದರೆ ಮೈಲು ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೋ ಅನ್ನುವ ಭಯ ನಮ್ಮದು. ಲೇಖಕರು ಅಂದ್ರೆ ಊರಿನ ಜನರಿಗೆಲ್ಲ ಇದ್ದಿದ್ದೇ ಒಂದು ಬೋರ್ವೆಲ್, ಈ ತರದ ಬೋರ್ವೆಲ್. ನೆನ್ಪಿಟ್ಕೊಳ್ಳಿ, ನೋಡಿ ಬೋರ್ವೆಲ್ ಹೇಗಿದೆ ಅಂತ. ಇದನ್ನ ಬಡಿಬೇಕಾಗತ್ತೆ. ಇದರಿಂದ ಬಡಿದ್ರೆ ಮಾತ್ರ ನೀರು ಬರುತ್ತೆ. ಸೊ ಈ ಒಂದು ಬೋರ್ವೆಲ್ ಈಗಿನ ಕಾಲದಲ್ಲಿ ಇಲ್ಲ, ಅದು ಹಿಂದಿನ ಕಾಲದಲ್ಲಿ ಇದ್ದಂತಹ ನೀರಿನ ವ್ಯವಸ್ಥೆಗೆ ಇದ್ದಂತಹ ಬೋರ್ವೆಲ್ ಇದು. ಈ ಬೋರ್ವೆಲ್ ಅನ್ನ ಕರಿಯ ಬಡಿಯೋ ರಭಸಕ್ಕೆ ಏನಾಗುತ್ತೆ, ಇದೇನಾದ್ರೂ ಮುರಿದೋದ್ರೆ ಊರಿನ ಜನರಿಗೆ ನೀರೇ ಇರಲ್ಲ. ಇನ್ನು ಎಷ್ಟೋ ದೂರದಿಂದ ನೀರನ್ನ ತರಬೇಕಾಗುತ್ತೇನೋ ಅನ್ನುವ ಭಯ ಆ ಊರಿನ ಜನರಿಗೆ ಆಗ್ತಾ ಇತ್ತು. ಅಂದ್ರೆ ಕರಿಯ ಬಲ ಭೀಮನ್ ತರ ಇದ್ದ. ತನ್ನ ಬಲ ಎಷ್ಟಿತ್ತು ಅಷ್ಟನ್ನು ಉಪಯೋಗಿಸಿ ಆ ಒಂದು ಬೋರ್ವೆಲ್ ಅನ್ನ ಬಡಿತಾ ಇದ್ದ ಅಂತ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಮಣ್ಣಿನ ಅರವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದರೆ 2 ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತಿತ್ತು. ಕರಿಯ ಮಣ್ಣಿನ 2 ಬಾನಿಯಗಳನ್ನ ತುಂಬಿಸ್ಕೊಂಡು ಭುಜದ ಮೇಲೆ ಹಾಕೊಂಡು ನಡೀತಾ ಇದ್ರೆ ಹೇಗೆ ಕಾಣ್ತಾ ಇತ್ತು ಅಂದ್ರೆ, 2 ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ನಡೀತಾ ಇತ್ತು ಅನ್ನೋ ತರ ನಮಗೆ ಭಾಸವಾಗ್ತಿತ್ತು ಅಂತ ಆ ಕರಿಯನನ್ನ ಲೇಖಕರು ಆ ಚಿಕ್ಕ ಬಾಲ್ಯದಲ್ಲಿ ಕಂಡಂತ ಕರಿಯನ ಆ ಒಂದು ಚಿತ್ರಣವನ್ನ ಈಗ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಅಚ್ಚಳಿಯದಾಗೆ ಆ ಒಂದು ಚಿತ್ರ ಅವರ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು ಅಂತ ಹೇಳ್ಬೋದು. ಈಗ ನೋಡಿ, ಈ ಕರಿಯನ ಶಕ್ತಿಯ ಮೂಲವಾದರೂ ಯಾವುದು? ಹೋಟೆಲ್ನಲ್ಲಿ ಉಳಿಯುವ ಸೀಕುಬಾಕುವಿನಲ್ಲಿ ಅವನ ಹೊಟ್ಟೆ ತುಂಬುತ್ತಿತ್ತ ಗೊತ್ತಿಲ್ಲ. ಲೇಖಕರಿಗೆ ಗೊತ್ತಾಗ್ತಿರ್ಲಿಲ್ಲ, ಈ ಕರಿಯನಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರಬೇಕು, ಏನ್ ತಿನ್ಬಹುದು ಇವನು ಇಷ್ಟೊಂದು ಬಲಭೀಮಂತರ ಇರ್ಬೇಕಾದ್ರೆ ಅಂತ ಅವರು ನೆನಪಿಸ್ಕೊಂಡಾಗ ಅವರಿಗೆ ಭಾಸವಾಗಿದ್ದೇನು ಅಂದ್ರೆ, ಅವನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ಅಲ್ಲೇ ಊಟ ಮಾಡ್ತಾ ಇದ್ದ. ಉಳಿದಂತಹ ಸೀಕುಬಾಕು ಅಂದ್ರೆ ಈ ಮುದ್ದೆಗಳನ್ನೆಲ್ಲ ಮಾಡಿ ಇಂಗ್ಸಿ ಅದರ ತಳದಲ್ಲಿ ಒಣಗಿರುವಂತಹ ಒಂದು ಗಟ್ಟಿಯಾದಂತಹ ಒಂದು ಪದರ, ಅದನ್ನ ಸೀಕು ಅಂತ ಹೇಳ್ತಾರೆ. ಸೀಕುಬಾಕು ಅಂದ್ರೆ ಸೀಕು ಅಂತ ಅದನ್ನ ಒಂದು ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ. ಅದಕ್ಕೆ ಹೆಸರೇ ಹಾಗೆ. ಆ ಸೀಕು ಅನ್ನ ತಿಂದು ಅವನು ಆ ತರ ಆಗಿರ್ಬೋದೇನೋ ಅಂತ ಹೇಳ್ತಾರೆ. ಮುಂದೆ ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದಲ್ಲ, ಅದುವೇ ಸೀಕು. ಸೀಕು ಅಂದ್ರೇನು? ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯ ತಳಭಾಗದಲ್ಲಿ ಸಣ್ಣದಾಗಿ ಒಂದು ಪದರ ಅಂಟ್ಕೊಂಡಿರುತ್ತಲ್ಲ, ಅದನ್ನೇ ಸೀಕು ಅಂತ ಹೇಳ್ತಾರೆ. ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವ ಪದ ಚಾಲ್ತಿಯಲ್ಲುಂಟು. ಸೀಕಿನ ಜವಳಿ ಬಾಕೆಂದರೇನೋ ಗೊತ್ತಿಲ್ಲ. ಇಲ್ಲೊಂದು ಹಾಸ್ಯದಲ್ಲಿ ಹೇಳ್ತಾರೆ ಲೇಖಕರು, ಸೀಕು ಬಾಕು
ಅಂದ್ರೆ ಅದೊಂದು ಜೋಡು ನುಡಿ ತರ. ಸೀಕಿನ ಜವಳಿ, ಜವಳಿ ಅಂದ್ರೆ ಅದಕ್ಕೆ ಸರಿ ಹೊಂದುವ ಹಾಗೆ ಒಂದು ಪದ ಇರ್ಬೋದೇನೋ, ಬಾಕೆಂದರೆ ಅಂತ ಅವರು ತಮಾಷೆ ಮಾಡ್ತಾರೆ. ಸೀಕು ಮಾತ್ರ ರುಚಿಕರ, ಒಣಗಿದ ಸೀಕು ಕುರುಂ ಕುರುಂ ಹಪ್ಪಳದಂತೆ ಸ್ವಾದಿಷ್ಟ. ಆ ಸೀಕು ಹೇಗಿರುತ್ತೆ ಅಂದ್ರೆ, ಸಾಧಾರಣವಾಗಿ ನೀವು ಅದರ ರುಚಿ ನೋಡಿದಿರೋ ಏನೋ ಗೊತ್ತಿಲ್ಲ, ಇಂದಿನ ಕಾಲದಲ್ಲಿ ಸೀಕು ಅಂದ್ರೆ ಅದೊಂಥರ ಕರಿದ ಹಪ್ಪಳ ತರ, ಒಣಗಿದ ಹಪ್ಪಳ ತರ ಇರುತ್ತೆ. ಅದನ್ನು ತಿನ್ಬೇಕಾದ್ರೆ ಕುರುಂ 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 ಅಂತ ಹಪ್ಪಳ ತರ ಅನ್ಸುತ್ತೆ ಅಂತ ಆ ಒಂದು ರುಚಿಯನ್ನ ನೋಡಿರುವಂತ ಲೇಖಕರು ಅದ್ರ ಬಗ್ಗೆ ಹೇಳ್ತಾರೆ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಓಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿ ಇದೆ. ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡ ಮಕ್ಕಳ ಕಣ್ಣು ಅರಳುವುದಿದೆ. ಅಂದ್ರೆ ಸೀಕು ಅಂದ್ರೆ ಆ ಲೇಖಕರ ಅಮ್ಮ ಏನ್ ಮಾಡ್ತಾ ಇದ್ರಂತೆ, ಒಲೆಯ ಮೇಲಿಂದ ಒಂದು ಮುದ್ದೆಯೆಲ್ಲ ಮಾಡಿ ಆದ್ಮೇಲೆ ಅದನ್ನ ಬಿಡಿಸಿ ಕೊಡ್ತಾ ಇದ್ರಂತೆ. ಸೀಕುನ ತೆಗೆದು ಮಕ್ಕಳಿಗೆ ಕೊಡ್ತಾ ಇದ್ರು. ಅದನ್ನ ತಿಂದಂತ ರುಚಿ ಈಗಲೂ ಕೂಡ ನನಗೆ ನಾಲಿಗೆಯಲ್ಲಿ ಹಾಗೇ ಇದೆ ಅಂತ, ಅಂದ್ರೆ ಆ ನೆನಪು ಹಾಗೇ ಇದೆ. ಈಗಲೂ ಕೂಡ ಹಳ್ಳಿ ಮಕ್ಕಳು ಆ ಸೀಕು ಕಂಡ್ರೆ ಅವರ ಕಣ್ಣು ಅರಳುತ್ತೆ, ಅದು ಬೇಕು ಅಂತ ಅವರು ಇಷ್ಟಪಡ್ತಾರೆ ಅಂತ ಹೇಳ್ತಿದ್ದಾರೆ. ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ, ಬಡ ಮಕ್ಕಳ ಜೇಬಿನಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿರುತ್ತದೆ. ಶಾಲೆಗೆ ಹೋಗ್ತಾ ಇದ್ದಾಗ ಮಕ್ಕಳ ಕೈಯಲ್ಲಿ ಏನಿರುತ್ತೆ, ಚಾಕ್ಲೇಟ್ ಇರುತ್ತೆ. ಆ ಒಂದು ಚಾಕ್ಲೇಟ್ ಇದ್ದಂತ ಸಂದರ್ಭದಲ್ಲಿ ಹಳ್ಳಿ ಮಕ್ಕಳು, ಬಡ ಮಕ್ಕಳ ಜೇಬಿನಲ್ಲಿ ಏನಿತ್ತು, ಮುದ್ದೆಯ ಸೀಕುಗಳಿತ್ತು. ಸೀಕುಗಳನ್ನ ಹಾಕೊಡ್ತಾ ಇದ್ರು ಅಮ್ಮಂದಿರು. ಅದನ್ನೇ ಅವರು ಚಾಕ್ಲೇಟ್ ತರ ಅದನ್ನ ತಿಂತಾ ಇದ್ರು ಅಂತ ಆ ಒಂದು ನೆನಪನ್ನ ಅವರು ಇಲ್ಲಿ ನಮಗೆ ಚಿತ್ರಿಸಿದ್ದಾರೆ. ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕ್ಲೇಟ್. ಈಗಿನ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಬೇರೆ ಬೇರೆ ವಿಧದಲ್ಲಿ, ಬೇರೆ ಬೇರೆ ಆಕಾರದಲ್ಲಿ ಬರುತ್ತೆ. ಆ ಒಂದು ಚಾಕ್ಲೇಟ್ ಈಗಿನ ಶ್ರೀಮಂತರಿಗೋ ಅಥವಾ ಈಗಿನ ಮಕ್ಕಳಿಗಾದ್ರೆ, ನಮಗೆ ಬಡ ಮಕ್ಕಳಿಗೆ ಹಾಗೂ ಹಳ್ಳಿಯ ಮಕ್ಕಳಿಗೆ ಚಾಕ್ಲೇಟ್ ಯಾವುದು, ಸೀಕು. ರಾಗಿಯ ಒಂದು ಸೀಕು ಅವರಿಗೆ ಚಾಕ್ಲೇಟ್ ತರ ಅಂತ ಅವರು ಹೇಳ್ತಿದ್ದಾರೆ. ಮುಂದೆ ನೋಡಿ, ಬಡತನದಿಂದ ಕನ್ನಡತನದತ್ತ ಬರೋಣ. ಬಡತನದಿಂದ ಕನ್ನಡತನದತ್ತ ಬರೋಣ. ಇಂಗ್ಲಿಷಿನಲ್ಲಿ ಫಿಂಗರ್ ಮಿಲ್ಲೆಟ್ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟರೆ ಎಡತಾಕುತ್ತವೆ. ಈ ಒಂದು ನಮ್ಮ ಈ ರಾಗಿಯನ್ನ ಇಂಗ್ಲಿಷಿನಲ್ಲಿ ಏನಂತ ಹೇಳ್ತಾರಂತೆ, ಫಿಂಗರ್ ಮಿಲ್ಲೆಟ್ ಅಂತ ಹೇಳ್ತಾರೆ. ಹಾಗೆ ಇದರ ಒಂದು ಮೂಲವನ್ನ, ಅದರ ಹಿಂದಿನ ಕಥೆಯನ್ನ ನಾವು ಹುಡ್ಕೊಂಡು, ಇತಿಹಾಸವನ್ನ ಹುಡ್ಕೊಂಡು ಹೋಗ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಆಫ್ರಿಕಾ ಇಥಿಯೋಪಿಯಾ ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4,000 ವರ್ಷಗಳ ಇತಿಹಾಸವಿದೆ. ಆಫ್ರಿಕಾ ಇಥಿಯೋಪಿಯಾ ಮೂಲದ ವಿಷಯ ಮರೆತು ಅಂದ್ರೆ ರಾಗಿ ಅನ್ನೋದು ಈ ಆಫ್ರಿಕಾ ಇಥಿಯೋಪಿಯಾದ ಮೂಲದಿಂದ ಬಂದಿದ್ದು ಅಂತ ಹೇಳ್ತಾರೆ ಇತಿಹಾಸದ ಪ್ರಕಾರ. ಆದ್ರೆ ಇವತ್ತು ನಾವು ರಾಗಿಗೂ ಕನ್ನಡ ಜನಕ್ಕೂ ಎಂಥ ಒಂದು ನಂಟಿದೆ ಅಂದ್ರೆ ಅದು ಬಿಟ್ಟಿರಲಾರದ ನಂಟು. ಕನ್ನಡ ಅಂದ್ರೆ ರಾಗಿ ಮುದ್ದೆ, ರಾಗಿ ಅಂದ್ರೆ ಕನ್ನಡ, ರಾಗಿ ಅಂದ್ರೆ ಕರ್ನಾಟಕ, ಕರ್ನಾಟಕ ಅಂದ್ರೆ ರಾಗಿ. ಹೀಗೆ ಕನ್ನಡ ಅಂದ್ರೆ ರಾಗಿ ಅನ್ನುವಂಥ ನಂಟು ನಮಗೆ ಎಷ್ಟು ವರ್ಷಗಳಿಂದ, 4,000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಆಹಾರ ಧಾನ್ಯ ಅಂದ್ರೆ ನಮ್ಮ ರಾಗಿ ಅಂತ ಹೇಳ್ತಾರೆ. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ಇಡೀ ಭಾರತ ದೇಶದಲ್ಲಿ ನಾವು ರಾಗಿ ಬೆಳೆ ಎಲ್ಲಿ ಹೆಚ್ಚು ಬೆಳೆಯುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಾಗಿ ರಾಗಿಯನ್ನ ಬೆಳಿತೀವಿ. ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ. ಅದರಲ್ಲೂ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳು. ಎಲ್ಲೆಲ್ಲಿ ನಾವು ಹೇಳ್ತೀವಿ ಅಂದ್ರೆ, ನಾವು
ಭಾರತ ದೇಶದಲ್ಲಿ ಮೊದಲಿಗೆ ನಾವು ಹೆಚ್ಚು ರಾಗಿ ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ. ಕರ್ನಾಟಕದಲ್ಲಿ ರಾಗಿಯನ್ನ ಹೆಚ್ಚು ಬೆಳೆಯುವಂತಹ ರಾಗಿಯ ಕಣಜ ಅಂತಾನೆ ಹೆಸರಾಗಿರುವಂತಹ ಜಿಲ್ಲೆ ಯಾವುದು? ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳು. ಪ್ರಸ್ತುತ ನಮ್ಮ ಲೇಖಕರು ಕೂಡ ಯಾವ ಜಿಲ್ಲೆಯವರು? ತುಮಕೂರು ಜಿಲ್ಲೆಯವರು. ಹಾಗೆ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ನಮ್ಮ ರಾಗಿಯ ಕಣಜಗಳು. ಅಲ್ಲಿ ರಾಗಿಯನ್ನ ಹೆಚ್ಚಾಗಿ ಬೆಳೆಸ್ತಾರೆ, ಹೆಚ್ಚಾಗಿ ಬೆಳೀತಾರೆ ಅಂತ ಹೇಳ್ತಾರೆ. ಕನ್ನಡ ನಾಡಿನ ಹಿಂದೆ ಕಂನಾಡು, ಯಾವ ನಾಡು? ಕಂನಾಡು ಎನ್ನುವ ವಿಶೇಷವಿದೆಯಲ್ಲ. ಈ ಅನನ್ಯತೆ ಕಾರಣವೇ ಈ ರಾಗಿ. ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ಅಂದ್ರೆ ರಾಗಿಯ ಬಣ್ಣ ಯಾವುದು? ಕಪ್ಪು ಅಲ್ವಾ? ಅದಕ್ಕೆ ನೋಡಿ ಕಂ ನಾಡು, ಕಪ್ಪು ನಾಡು, ಕಂ ನಾಡು. ಅಂದ್ರೆ ಅಲ್ಲಿ ರಾಗಿ ಮುಖ್ಯವಾದಂಥ ಬೆಳೆ, ಕರ್ನಾಟಕದ ಮುಖ್ಯವಾದಂಥ ಬೆಳೆ ರಾಗಿ ಅಂತ ಹೇಳಿದ್ರೆ ಕಂ, ಅದು ಕಪ್ಪು ಬಣ್ಣದಲ್ಲಿದೆ, ಗಟ್ಟಿತನದಲ್ಲೂ ಇದೆ. ಅಂದ್ರೆ ಅದು ಗಟ್ಟಿ ಮುಟ್ಟು. ರಾಗಿ ತಿಂದ್ರೆ ಗಟ್ಟಿ ಮುಟ್ಟಾಗಿರುತ್ತೆ, ದೇಹ ಶಕ್ತಿ ಜಾಸ್ತಿ ಕೊಡುತ್ತೆ, ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡ್ಬೋದು ಅನ್ನುವಂತ ಹಾಗೆ ಆಯುಷ್ಯ ಕೂಡ ಹೆಚ್ಚು. ರಾಗಿ ತಿಂದ್ರೆ ಆಯುಷ್ಯ ಕೂಡ ಹೆಚ್ಚು, ಆರೋಗ್ಯವೂ ಹೆಚ್ಚು ಅಂತ ಹೇಳ್ತಾರೆ. ಅದಕ್ಕೆ ರಾಗಿಯನ್ನ ನಮ್ಮ ಕರ್ನಾಟಕ ನಾಡಿನ, ಕನ್ನಡ ನಾಡಿನ ಕಂನಾಡು ಎನ್ನುವ ವಿಶೇಷ. ಆ ವಿಶೇಷತೆಯಲ್ಲಿ ರಾಗಿಯ ಬಣ್ಣ ಆಗಿರ್ಬೋದು, ಗಟ್ಟಿತನ ಆಗಿರ್ಬೋದು, ತಾಳಿಕೆ ಆಗಿರ್ಬೋದು, ಇದೆಲ್ಲ ಕೂಡ ಒಂದು ಕನ್ನಡ ಜನಕ್ಕೆ ರಾಗಿ ತುಂಬ ಹತ್ತಿರವಾಗಿದೆ, ಈ ಒಂದು ಆಹಾರ ಧಾನ್ಯ ಅಂತ ಹೇಳ್ತಾರೆ. ಮುಂದೆ, ಆ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ. ಈ ಕಾರಣದಿಂದಾಗಿ ಕರ್ನಾಟಕದ ಪ್ರಮುಖವಾದಂತಹ ಆಹಾರ ಧಾನ್ಯಗಳಲ್ಲಿ ರಾಗಿ ಒಂದು. ರಾಗಿ, ಜೋಳ, ಅದರಲ್ಲಿ ರಾಗಿ ಬಹು ಮುಖ್ಯವಾದದ್ದು ಅಂತ ಕನ್ನಡ ಆಹಾರ ಸಂಸ್ಕೃತಿಯಲ್ಲಿ ರಾಗಿಯನ್ನ ಮುಖ್ಯವಾದಂತಹ ಬೆಳೆ ಅಂತ ಹೇಳ್ತಾರೆ. ಮುಂದೆ ನೋಡಿ, ಈ ರಾಗಿಯ ಶ್ರೇಷ್ಠತೆಯ ಕುರಿತೆ ಪುರಂದರದಾಸರು ಏನ್ ಹೇಳಿದ್ದಾರೆ ಅಂತ. ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆ ಎತ್ತಿ ಹಿಡಿದರು. ಪುರಂದರದಾಸರು ಕೂಡ ರಾಗಿಯ ಬಗ್ಗೆ ಏನ್ ಹೇಳಿದ್ದಾರೆ? ಯೋಗ್ಯರಾಗಿ ಭೋಗ್ಯರಾಗಿ. ಅಂದ್ರೆ ಯೋಗ್ಯತೆಗೂ ರಾಗಿ, ಭೋಗ್ಯತೆಗೂ ರಾಗಿ. ಅಂದ್ರೆ ರಾಗಿ ಅನ್ನುವ ಪದವನ್ನ ಅಷ್ಟು ಸುಂದರವಾಗಿ ತಮ್ಮ ಒಂದು ಶ್ರೇಷ್ಠತೆಯನ್ನ ಅವರು ತಮ್ಮ ಒಂದು ಕೀರ್ತನೆಯಲ್ಲಿ ಹಾಡಿದ್ದಾರೆ. ಹಾಗೆ ಕನಕದಾಸರು ರಾಮಧಾನ್ಯ ಚರಿತೆಯನ್ನೇ ರಚಿಸಿದ್ದಾರೆ. ರಾಗಿಯ ಬಗ್ಗೆ ರಾಮಧಾನ್ಯ, ರಾಮಧಾನ್ಯ ಅಂದ್ರೆ ರಾಗಿಯನ್ನ ರಾಮಧಾನ್ಯ, ಧಾನ್ಯ ಅಂದ್ರೆ ಬೆಳೆ, ಅದಕ್ಕೆ ರಾಮಧಾನ್ಯ ಯಾವುದು? ರಾಗಿ ಅನ್ನುವಂತ ಒಂದು ಮಹತ್ವವನ್ನು ಕೊಟ್ಟು ಕನಕದಾಸರು ಕೂಡ ರಾಮಧಾನ್ಯವನ್ನ ರಚಿಸಿದ್ದಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ? ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ಜನಪದರ ಪಾಲಿಗೆ ಅಂದ್ರೆ ಜನಪದರು ಅಂದ್ರೆ ಹಳ್ಳಿಗರ ಪಾಲಿಗೆ ರಾಗಿ ಮುದ್ದೆ ಇಲ್ಲ ಅಂದ್ರೆ ಅವರಿಗೆ ಯಾವ ಆಹಾರವೂ ಸರಿ ಹೊಂದಲ್ಲ. ಸೊ ಈಗಿನ ಆಧುನಿಕ ಜಗತ್ತಿನಲ್ಲಿ ನಾವು ಬೆಳಗಿನ ಉಪಹಾರಗಳು ಬೇರೆ ಬೇರೆ ವಿಧ ವಿಧವಾಗಿರ್ಬೋದು, ದೋಸೆ, ಇಡ್ಲಿ, ಅದು ಬೇರೆ ಬೇರೆ ರೊಟ್ಟಿ ಎಲ್ಲ. ಆದರೆ ಹಳ್ಳಿಗರಲ್ಲಿ ಏನಿರಬೇಕು? ರಾಗಿ ಮುದ್ದೆನೇ ಇರಬೇಕು. ಸೊ ಮಧ್ಯಾಹ್ನಕ್ಕೂ ತಿಂತಾರೆ, ರಾತ್ರಿಗೂ ತಿಂತಾರೆ. ಅಂದ್ರೆ ರಾಗಿ ಮುದ್ದೆ ಇಲ್ಲ ಅಂದ್ರೆ ಜನಪದರು ಆ ಆಹಾರವನ್ನ, ಆ ಆಹಾರ ಪದ್ಧತಿಯನ್ನ ಕಲ್ಪಿಸ್ಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಅಂದ್ರೆ ರಾಗಿ ಮುದ್ದೆ ಇಲ್ಲದ ಒಂದು ಆಹಾರವನ್ನ ಅವರು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ದಿನ ದೇವರಲ್ಲಿ ಏನ್ ಬೇಡ್ಕೋತಾರೆ ಅಂತೆ? ಮುದ್ದೆ ನಿದ್ದೆ. ಮುದ್ದೆ ಅಂದ್ರೆ ಊಟ ಸರಿಯಾಗಿ ಮಾಡು, ನಿದ್ದೆ ಸರಿಯಾಗಿ ಮಾಡು, ನೀನು ಬದುಕಿನಲ್ಲಿ ಒಂದು ಆರೋಗ್ಯವಾಗಿರ್ತೀಯ ಅಂತ ಹೇಳ್ತಾರೆ. ಹಾಗೆ ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ. ಕೊರೆ ಅಂದ್ರೆ ಕೊರತೆ ಮಾಡದಿರು ಶಿವನೇ. ನೆಮ್ಮದಿಯಾದಂಥ ನಿದ್ದೆ ಬೇಕು, ನೆಮ್ಮದಿಯಾದಂಥ ಊಟ ಬೇಕು. ಇದೆರಡು ಇದ್ರೆ ಮನುಷ್ಯನಿಗೆ ಇನ್ನಿದಕ್ಕಿಂತ ಹೆಚ್ಚು ಬೇಡ. ಸಾಧಾರಣವಾಗಿ ಪ್ರತಿಯೊಬ್ಬ ಸಾಮಾನ್ಯನಾಗಿ ಬಯಸೋದೆ ಊಟಕ್ಕೆ ಮತ್ತೆ ನಿದ್ದೆಗೆ ಕೊರತೆ ಇರಬಾರ್ದು ಅಂತ. ಈ ಒಂದು
ಕೊರತೆಯನ್ನ ಕೊಡಬೇಡ, ಈ ಕೊರತೆಯನ್ನ ನೀಗಿಸುವಂತ ಶಿವನಲ್ಲಿ ಪ್ರತಿಯೊಬ್ಬ ಹಳ್ಳಿಗರು ಜನಪದರು ಪ್ರಾರ್ಥನೆಯನ್ನ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಹಾಗೆ ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ. ನೋಡಿ, ಇಲ್ಲಿ ರಾಗಿಯನ್ನ ಬೀಸಿಸ್ತಾ ಇರುವಂತಹ ಚಿತ್ರಣ. ಈ ರಾಗಿ ಹಿಟ್ಟು, ರಾಗಿಯನ್ನ ಬೀಸುವ ಕಲ್ಲು ಸಾಧಾರಣವಾಗಿ ಎಲ್ಲರೂ ನೋಡಿರ್ತೀರಾ. ಹಳ್ಳಿ ಮನೆಗಳಲ್ಲಿ ಅದು ಸಾಧಾರಣವಾಗಿ ಇದ್ದೇ ಇರುತ್ತೆ. ಆ ಒಂದು ಕಲ್ಲಿನಿಂದನೇ ರಾಗಿಯನ್ನ ಬೀಸುವಂತಹ ಒಂದು ಪದ್ಧತಿ ಇತ್ತು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದಂತ ರಾಗಿಯನ್ನ ಬೀಸುವ ಕಲ್ಲಿದೆಯಲ್ಲ, ರಾಗಿ ಹಿಟ್ಟನ್ನ ಬೀಸುವ ಕಲ್ಲು, ಅದು ಪವಿತ್ರವಾದದ್ದು. ಅದನ್ನ ದೇವರಿಗೆ ಸಮಾನ ಅಂತ ಅವರು ನೆನೆಸ್ಕೋತಾರೆ. ಅದಕ್ಕೆ ಒಂದು ಜನಪದ ಗೀತೆ ಇದೆ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲಾ ಜಲ್ಲಾನೇ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಕ್ಕಳ ಪ್ರಾರ್ಥನೆ. ಬೀಸುವ ಕಲ್ಲನ್ನ ಬೀಸುತ್ತಾ ಅವರು ಯಾವ ರೀತಿ ಹಾಡ್ತಾರೆ ನೋಡಿ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲಾ ಜಲ್ಲಾನೇ ಉದುರಮ್ಮ ಅನ್ನುವಂಥ ಜನಪದ ಗೀತೆಗಳನ್ನ ಕಟ್ಟಿ ಅವರು ಆ ಒಂದು ಪ್ರಾರ್ಥನೆಯನ್ನ ಹೆಣ್ಣು ಮಗಳು ಮಾಡಿಕೊಂಡು ಆ ಒಂದು ಬೀಸೋ ಕಲ್ಲನ್ನ ಪ್ರಾರಂಭಿಸ್ತಾಳೆ. ಅಂದ್ರೆ, ತಾಯಿ, ನಾನು ಕಲ್ಲಮ್ಮ ತಾಯಿ, ನೀನು ರಾಗಿಯನ್ನು ಹಾಕ್ತೀನಿ, ನೀನು ಉದುರಾಗಿ ಉದುರಿ ಏನ್ ಮಾಡು, ಒಂದು ಪುಡಿಯನ್ನ, ರಾಗಿಯ ಪುಡಿಯನ್ನ ನನಗೆ ಮಾಡಿಕೊಡು ಅಂತ ಅವಳು ಪ್ರಾರ್ಥಿಸ್ತಾಳೆ. ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವದಷ್ಟೇ ಅಲ್ಲ, ಸಂಕಟ ಹಂಚಿಕೊಳ್ಳುವ ಗೆಳತಿಯೂ ಹೌದು. ಈ ಬೀಸೋ ಕಲ್ಲು, ಆ ರಾಗಿ ಕಲ್ಲು ಅವಳಿಗೆ ದೇವರ ಸಮಾನ ಮಾತ್ರ ಅಲ್ಲ, ಅವಳ ಒಬ್ಬ ಪ್ರಿಯ ಸಖಿ ಕೂಡ, ಗೆಳತಿ ಕೂಡ, ಸ್ನೇಹಿತೆ ಕೂಡ ಅವಳು ಆ ಒಂದು ಕಲ್ಲಾಗಿರ್ತಾಳೆ. ಅಂದ್ರೆ ಅವಳು ರಾಗಿಯನ್ನ ಬೀಸ್ತಾ, ಹಾಡನ್ನ ಹಾಡ್ತಾ, ತನ್ನ ದುಃಖವನ್ನ, ತನ್ನ ಸುಖವನ್ನ, ಎಲ್ಲವನ್ನ, ಸಂತೋಷವನ್ನ ತೋಡ್ಕೊಳ್ಳುವಂತಹ ಒಂದು ಸ್ನೇಹಿತೆ ಯಾರಾಗಿರ್ತಾರೆ? ರಾಗಿ ಕಲ್ಲಾಗಿರುತ್ತೆ. ಹಾಗಾದ್ರೆ ಆ ರಾಗಿ ಕಲ್ಲು ಅವಳದು ಮತ್ತು ರಾಗಿ ಕಲ್ಲಿನ ಬಾಂಧವ್ಯವನ್ನ ಒಬ್ಬ ಉತ್ತಮ ಗೆಳತಿಗೆ ಕೂಡ ಹೋಲಿಸಿದ್ದಾರೆ. ಮುಂದೆ ನೋಡಿ, ಅಂದ ಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ? ಗೋಳಾಕಾರ. ನಮ್ಮ ಹಿರಿಕರಿಗೆ ಹೊಳೆದದ್ದಾದರೂ ಹೇಗೋ. ಆ ಗೋಳದ ಹಿಂದೆ ಭೂಗೋಳವಿದೆಯಾ, ಬ್ರಹ್ಮಾಂಡದ ತತ್ವವಿದೆಯಾ? ರಾಗಿ ಮುದ್ದೆ ಇದೇ ತರ ಇರಬೇಕು ಅಂತ ಯಾರು ಹೇಳಿದ್ರು? ಹಿರಿಕರಿಗೆ ಹೇಗ್ ಬಂತು ತಲೆಗೆ ಅದನ್ನ ಗೋಳಾಕಾರವಾಗೇ ಮಾಡಬೇಕು ಅಂತ? ನೋಡಿ, ಅಲ್ಲಿ ರಾಗಿ ಮುದ್ದೆ ಹೇಗಿದೆ? ಗೋಳಾಕಾರವಾಗೇ ಇದೆ. ಪ್ರತಿಯೊಬ್ಬರು ಮಾಡೋ ರಾಗಿ ಮುದ್ದೆ ಹೇಗಿರುತ್ತೆ? ಗೋಳಾಕಾರದಲ್ಲೇ ಇರುತ್ತೆ. ಅದೇಕ ಆಕಾರ ಬರಬೇಕು ಅಂತ ಹಿರಿಯರಿಗೆ ಯಾರು ಹೇಳಿದ್ರು? ಹಿರಿಯರಿಗೆ ಹೊಳೆದದ್ದಾದರೂ ಹೇಗೋ. ಆ ಗೋಳದ ಹಿಂದೆ ನಮ್ಮ ಭೂಗೋಳವಿದೆಯೇ? ಈ ಒಂದು ರಾಗಿ ಮುದ್ದೆ ಗೋಳಾಕಾರ ಇರಲಿಕ್ಕೆ ನಮ್ಮ ಭೂಮಿ ಹೇಗೆ ಗೋಳಾಕಾರವಾಗಿದೆಯೋ ಅದೇ ತರ ರಾಗಿ ಮುದ್ದೆಯನ್ನ ಮಾಡಿದ್ದಾರೆ ಹಿರಿಯರು. ಅಂದ್ರೆ ಈ ರಾಗಿ ಮುದ್ದೆಯ ಆಕಾರಕ್ಕೂ ನಮ್ಮ ಭೂಮಿಗೂ, ಆ ಒಂದು ಆಕಾರಕ್ಕೂ ಸಂಬಂಧ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನಿಲ್ಲ ಅಂದ್ರೂ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ. ನೋಡಿ, ಎಷ್ಟೊಂದು ಸುಂದರವಾಗಿ ಕಾಣುವಂತಹ ರಾಗಿ ಮುದ್ದೆಯ ಒಂದು ಗೋಳಾಕಾರ, ಆ ಒಂದು ಕಲಾತ್ಮಕತೆ, ಅದು ಸುಂದರವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕುದಿಯುವ ನೀರಿಗೆ ರಾಗಿಯ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡರೂ ಅದು ಅನುಭವವನ್ನ ಬೇಡುವ ಕೆಲಸ. ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಬೇಕು. ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಬೇಕು. ಸಂದರ್ಭಕ್ಕೆ ಬರುತ್ತೆ, ನೆನಪಿಟ್ಕೊಳ್ಳಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ರಾಗಿ ಮುದ್ದೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮೇಲ್ನೋಟಕ್ಕೆ ಏನು? ಕುದಿಯೋ ನೀರು ಹಾಕೋದು, ಇಡೋದು, ಅದಕ್ಕೆ ರಾಗಿ ಹಿಟ್ಟನ್ನು ಹಾಕೋದು, ಆಮೇಲೆ ಅದನ್ನ ಈ ತರ ಏನು ಮಾಡೋದು, ಪಾಕಕ್ಕೆ ಬಂದ ಮೇಲೆ ಮಿಶ್ರಣವನ್ನ ಆ ತರ ಉಂಡೆ ಕಟ್ಬಿಟ್ರೆ ಆಯ್ತು, ರಾಗಿ ಮುದ್ದೆ ಆಗ್ಬಿಡುತ್ತಾ? ರಾಗಿ ಮುದ್ದೆ ಆಗಲ್ಲ. ರಾಗಿ ಮುದ್ದೆ ಮಾಡಬೇಕು ಅಂದ್ರೆ ಅಲ್ಲಿ ಏನಾಗಿರ್ಬೇಕು? ಪಳಗಿದ ಕೈಗಳು ಬೇಕು, ತುಂಬಾ ಅನುಭವ ಬೇಕು. ಸರಿಯಾದ ಒಂದು ಈ ರೀತಿಯ ರಾಗಿ ಮುದ್ದೆ ಆಗ್ಬೇಕು ಅಂದ್ರೆ ಅಲ್ಲಿ ಯಾವುದೇ ಗಂಟಾಗದಂತೆ,
ಗಂಟಾಗದಂತೆ ಪೆಡುಸಾಗದಂತೆ, ಅಂದ್ರೆ ಅಲ್ಲಿ ಮುದ್ದೆ ಗಟ್ಟಿಯಾಗಿ ಅದರ ಮಧ್ಯದಲ್ಲಿ ನಿಂತ್ಕೊಳ್ಳದ ಹಾಗೆ ಅದನ್ನ ಅಷ್ಟು ಚೆನ್ನಾಗಿ ತಿರುಗಿಸಿ ಆ ಮುದ್ದೆಯನ್ನ ಕಟ್ಟಬೇಕು ಅಂತ ಇಲ್ಲಿ ಆ ರಾಗಿ ಮುದ್ದೆಯನ್ನ ಯಾವ ರೀತಿ ಮಾಡ್ತಾರೆ ಅನ್ನೋ ವಿಧಾನವನ್ನ ಹೇಳ್ತಾರೆ. ಅದಕ್ಕೆ ಪಳಗಿದ ಕೈಗಳು ತುಂಬಾ ಮುಖ್ಯ ಅನ್ನೋದನ್ನ ಇಲ್ಲಿ ನೆನಪಿಸ್ಕೊಳ್ಬೇಕು. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ನಮ್ಮ ತಾತನ ದೊಡ್ಡಿಯಂತ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲೇ ಕೇಳಬೇಕು. ಲೇಖಕರು ಹೇಳ್ತಾರೆ, ಅವರ ತಾತನ ಮನೆ ತುಂಬಾ ದೊಡ್ಡದಾದ ಮನೆ, ದೊಡ್ಡ ಸಂಸಾರ. ಆ ದೊಡ್ಡ ಕುಟುಂಬದಲ್ಲಿ ತುಂಬಾ ಜನರು ಇರ್ತಾರೆ. ತುಂಬಿದ ಕುಟುಂಬದಲ್ಲಿ ಜನರು ತುಂಬಾ ಇರೋದ್ರಿಂದ ಅವರಿಗೆ ಮುದ್ದೆಗಳು ಎಷ್ಟು ಬೇಕಂತೆ, ತುಂಬಾ ಮುದ್ದೆಗಳು ಬೇಕಾಗಿತ್ತಂತೆ. ತುಂಬಾ ದೊಡ್ಡ ಬಾನಿಯ ತುಂಬಾ ಮುದ್ದೆಗಳು ಬೇಕು. ಆ ಮುದ್ದೆಗಳನ್ನ ಮಾಡುವಂತ ಕೌಶಲ್ಯ ಹೇಗಿರ್ಬೇಕು ಅಂದ್ರೆ, ಹಬೆಯಾಡುತ್ತಾ ಇರುವಂತಹ ಬಿಸಿಯಾಗಿರುವಂತಹ ಆ ತಿರುಗಿಸಿ ಆ ಇಂಕ್ಸಿ ಇಟ್ಟಿರುವಂತಹ ಒಂದು ರಾಗಿಯ ಹಿಟ್ಟನ್ನ ಆ ಬಿಸಿಯಲ್ಲೇ ತೆಗೆದು ಅದನ್ನ ಮುದ್ದೆ ಕಟ್ಟುವಂತಹ ಕೌಶಲ್ಯ, ಆ ಒಂದು ಕೈ ಚಳಕ ಹೇಗಿರ್ಬೇಕು ಅಂದ್ರೆ ಅದಕ್ಕೆ ಎಲ್ಲ ಒಂದು ಪರಿಣಿತಿ ಹೊಂದಿರಬೇಕು. ಅದನ್ನ ನಮ್ಮ ಅಮ್ಮನ ಬಾಯಿಯಲ್ಲೇ ಕೇಳಬೇಕು ಅಂತ ಅವರು ಹೇಳ್ತಿದ್ದಾರೆ. ಆ ಒಂದು ಸುಂದರವಾದ ನೆನಪನ್ನ ನೆನಪಿಸ್ಕೋತಾರೆ. ದೇಹದ ಶಕ್ತಿಯಷ್ಟನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳಸುವುದು ಬಲು ಕಷ್ಟದ ಕೆಲಸ. ಅಂದ್ರೆ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ಕ್ರೋಢೀಕರಿಸಿ ಆ ಮುದ್ದೆಯನ್ನ ಏನ್ ಮಾಡಬೇಕು, ತಿರುಗಿಸುವಂತ ಒಂದು ಕೆಲಸ ಇದೆಯಲ್ಲ, ಅದು ತುಂಬಾ ಕಷ್ಟಕರವಾದಂತ ಕೆಲಸ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಕೆ ಹಳತಾಗಿಯೋ ಕೋಲು ಬಾನಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವುದು. ಹೆಸರು ಅಂದ್ರೆ ಆ ಕುದಿಲಿಕ್ಕೆ ನೀರನ್ನ ಇಟ್ಟಿರುವಂತಹದ್ದು, ಅದಕ್ಕೆ ಒಂದು ಪೌಡರನ್ನ, ಆ ಒಂದು ಪುಡಿಯನ್ನ, ರಾಗಿ ಪುಡಿಯನ್ನ ಹಾಕಿ ತಿರುಗಿಸ್ತಾ ಇರುವಂತಹ ಒಂದು, ಅಂದ್ರೆ ಇವ್ರು ಏನ್ ಹೇಳ್ತಿದ್ದಾರೆ, ಕೈಯ ಶಕ್ತಿ ಹೆಚ್ಚಾಗಿಯೋ, ಕೆಲವೊಮ್ಮೆ ಹೆಚ್ಚು ಶಕ್ತಿಯನ್ನು ಉಪಯೋಗಿಸಿ ಮಾಡೋದು ತುಂಬಾ ಕಷ್ಟನೇ. ಅದ್ರ ಜೊತೆಗೆ ಮಡಕೆ ಏನಾದ್ರೂ ತುಂಬಾ ಹಳೆಯದಾಗಿರುವ ಮಡಕೆ ಆಗ್ಬಿಟ್ಟಿದ್ರೆ ಏನಾಗತ್ತಂತೆ, ಆ ಕೋಲು ಇದೆಯಲ್ಲ, ತಿರುಗಿಸುವಂತ ಕೋಲು, ಅದು ಬಾನಿಯ ತಳ ಛೇದಿಸಿ ಆ ಒಂದು ಮಡಕೆಯನ್ನ ಒಡೆದ್ಬಿಟ್ಟು ಆ ಕೋಲು ತಿರುಗಿಸ್ತಾ ಶಕ್ತಿ ತುಂಬಿ ಅದು ಒಡೆದೋದು ಬಿಟ್ರೆ ಏನಾಗುತ್ತೆ, ಒಲೆಯ ಮೇಲೆ ಆ ರಾಗಿಗಿಟ್ಟಿರೋ ನೀರು ಎಲ್ಲ ಚೆಲ್ಲೋಗುತ್ತೆ. ಅದು ಕೂಡ ತುಂಬಾ ಎಚ್ಚರವಾಗಿ ನೋಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಏನಾಗುತ್ತೆ, ಮಡಕೆ ಒಡೆದೋಗಿ ಏನಾದ್ರೂ ಒಲೆಯ ಮೇಲೆಲ್ಲ ಚೆಲ್ಲೋಗ್ಬಿಟ್ರೆ ಆ ಹಿಟ್ಟೆಲ್ಲ, ಆಗ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ, ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು. ಇದು ನೆನಪಿಟ್ಕೊಳ್ಳಿ. ಅಂದ್ರೆ ಈ ಲೇಖಕರ ಜೀವನದಲ್ಲಿ ನೆನಪುಗೆ ಹಾಳಾಗದೆ ಹಾಗೆ ಉಳ್ಕೊಂಡಂತ ನೆನಪು ಈ ಒಂದು ವಿಚಾರ. ಹೇಗೆ ಆ ಒಂದು ತಿರುಗಿಸುವ ಕೋಲಿನಿಂದ ಶಕ್ತಿ ಜಾಸ್ತಿಯಾಗಿ ಅಥವಾ ಮಡಕೆ ಒಡೆದೋಗಿ ಚೆಲ್ಲೋದ್ರೆ ಅದೇ ಕೋಲಿನಿಂದ ಯಾರೋ ಅಜ್ಜಿ ಮಗಳನ್ನು ಅಥವಾ ಮನೆಯ ಸೊಸೆಯನ್ನು ಅಟ್ಟಾಡಿಸ್ಕೊಂಡು ಹೊಡೆಯುವಂತಹ ಒಂದು ಸುಂದರ ನೆನಪುಗಳು, ಆ ಒಂದು ನೆನಪು, ಆ ಒಂದು ನಗು, ಆ ಒಂದು ಖುಷಿಯನ್ನ ಇವರಿಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಶೈಲಿ, ಅದು ಅಂತಹ ಸಂದರ್ಭ ಕೂಡ ಬರ್ಬೋದು. ಆ ಒಂದು ಮುದ್ದೆಯನ್ನ ಮಾಡುವಾಗ ಇಂಥದ್ದೆಲ್ಲ ಸನ್ನಿವೇಶಗಳು, ಇಂಥದ್ದೆಲ್ಲ ಪರಿಸ್ಥಿತಿಗಳು ಬರ್ಬೋದು ಅಂತ ಲೇಖಕರು ಹೇಳ್ತಿದ್ದಾರೆ. ಇನ್ನು ನಾಜೂಕು ಮಂದಿಗೆ ಬಾಳೆಹಣ್ಣಿನಂತ ಮೆತ್ತನೆ ಮುದ್ದೆ ಬೇಕು. ನಾಜೂಕು ಜನರು ಅಂದ್ರೆ ನಗರದಲ್ಲಿ ವಾಸಿಸುವಂತ ಜನರಾಗಿರ್ಬೋದು, ಅವರಿಗೆ ಈಗಿನ ಒಂದು ಜನರೇಷನ್ ಮಕ್ಕಳಿಗೆ ಏನ್ ಬೇಕೋ, ಒಂದು ಸ್ಮೂತ್ ಆಗಿರುವಂತ ಮುದ್ದೆ ಬೇಕು, ತುಂಬಾ ಸಾಫ್ಟ್ ಆಗಿರುವಂತ ಮುದ್ದೆ ಬೇಕು, ಬಾಳೆಹಣ್ಣಿನಂತ ಮೆತ್ತನೆಯ ಮುದ್ದೆ ಬೇಕು ಅಂತ ಹೇಳ್ತಾರೆ. ಅದೇ ದುಡಿಯುವ ಜನಕ್ಕೆ ಮಾತ್ರ ಗೋಡೆಗೆಸೆದರೆ ಪುಟಿಯುವ ಚೆಂಡಿನಂತ ಗಟ್ಟಿ ಮುದ್ದೆ ಇರಬೇಕು. ಅಂದ್ರೆ ಹಳ್ಳಿಯಲ್ಲಿ ಇರುವಂತ ಜನರಿಗೆ, ಕೆಲಸ ಮಾಡುವಂತ ಜನರಿಗೆ ಯಾವ ರೀತಿಯ ಮುದ್ದೆ ಬೇಕು ಅಂದ್ರೆ, ಆ ಮುದ್ದೆಯನ್ನ ಗೋಡೆಗೆ ಎಸೆದ್ರೆ ಅದು ಹೇಗೆ ಆ ಗೋಡೆಯಿಂದ ವಾಪಸ್ ಬರಬೇಕು, ಆ ತರ ಪುಟಿಯುವಂತಹ ಒಂದು ಗಟ್ಟಿಯಾದಂತಹ ಮುದ್ದೆ ಬೇಕು.
ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಅಂದ್ರೆ ಮುದ್ದೆ ತಿಂದ್ರೆ ಏನಾಗುತ್ತೆ, ತುಂಬಾ ಹೊತ್ತು ಹಸಿವಿರೋದಿಲ್ಲ. ಈಗಿನ ಕಾಲದ ನಮ್ಮ ಉಪಹಾರಗಳನ್ನೆಲ್ಲ ತಿಂದ್ರೆ ಏನಾಗುತ್ತೆ, ಬೇಗ ಹಸಿವಾಗುತ್ತೆ, ಬೇಗ ಬೇಗ ಜಂಕ್ ಫುಡ್, ಬೇರೆ ಬೇರೆ ಆಳು ಮುಳು ಅದು ಇದು ಫುಡ್, ಬೇರೆ ಬೇರೆ ಆಹಾರಗಳನ್ನು ತಿಂದು ದೇಹ ಹಾಳಾಗುತ್ತೆ. ಆದರೆ ಆಗಿನ ಕಾಲದ ಜನರು ಬೆಳಿಗ್ಗೆ ರಾಗಿಯನ್ನು ತಿಂದ್ರೆ ಅವರು ಮಧ್ಯಾಹ್ನದವರೆಗೂ ಮಧ್ಯದಲ್ಲಿ ಏನು ತಿನ್ನುವಂತಹ ಒಂದು ಸನ್ನಿವೇಶವೇ ಬರ್ತಾ ಇರಲಿಲ್ಲ. ಆ ಥರ ಅದರಲ್ಲಿ ಯಾವುದಿರುತ್ತೆ, ಕಾರ್ಬೋಹೈಡ್ರೇಟ್ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆ ಆಗೋದ್ರಿಂದ ಏನಾಗುತ್ತೆ, ಹಸಿವು ಜಾಸ್ತಿ ಆಗೋದಿಲ್ಲ. ಜೀರ್ಣಕ್ರಿಯೆ ಏನಾಗುತ್ತೆ, ತುಂಬ ಕಡಿಮೆ ಇರೋದ್ರಿಂದ ಅದು ಮೆಲ್ಲ ಮೆಲ್ಲಗೆ ಹೆಚ್ಚು ಸಮಯ ಜೀರ್ಣವಾಗ್ಲಿಕ್ಕೆ ಹೆಚ್ಚು ಸಮಯ ತಗೊಂಡು ನಮಗೆ ಹೆಚ್ಚು ಬೇರೆ ಆಹಾರಗಳನ್ನು ತಿನ್ನುವಂತಹ ಸನ್ನಿವೇಶ ಬರೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಈ ಕಾರಣಕ್ಕೂ ಏನು ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚು. ಇದರಿಂದಾಗಿ ಒಂದ್ಸಲ ಬೆಳಿಗ್ಗೆ ರಾಗಿ ಮುದ್ದೆ ತಿಂದು ಹೋಗ್ಬಿಟ್ರೆ ಕೆಲಸಕ್ಕೆ ಮಧ್ಯಾಹ್ನದವರೆಗೂ ಅಥವಾ ಸಾಯಂಕಾಲದವರೆಗೂ ಏನು ತಿನ್ನಬೇಕು ಅಂತ ಅವರಿಗೆ ಅನ್ನಿಸ್ತಿರ್ಲಿಲ್ಲ. ಆದ್ರಿಂದ ಕಾರ್ಮಿಕರು, ಶ್ರಮಿಕರು, ರೈತರು, ಹೊಲದಲ್ಲಿ ದುಡಿಯುವವರಿಗೆ ಅಂದ್ರೆ ತುಂಬಾ ಶ್ರಮಪಟ್ಟು ಕೆಲಸ ಮಾಡೋವರಿಗೆ ರಾಗಿ ಮುದ್ದೆ ತುಂಬಾ ಇಷ್ಟ ಅಂತ ಲೇಖಕರು ಹೇಳ್ತಿದ್ದಾರೆ. ಸೊ ಇಷ್ಟು ಇಂದಿನ ತರಗತಿಯಲ್ಲಿ ನಾವು ರಾಗಿ ಮುದ್ದೆಯ ಬಗ್ಗೆ ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ಹೇಗೆ ಲೇಖಕರ ಒಂದು ಸವಿ ನೆನಪುಗಳು, ಆ ರಾಗಿ ಮುದ್ದೆಯ ಒಂದು ಆಕಾರ, ಮತ್ತೆ ಕನ್ನಡತನಕ್ಕೂ ರಾಗಿಗೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ, ಇವುಗಳನ್ನೆಲ್ಲ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಮುಂದೆ ರಾಗಿಯ ಆಧುನಿಕ ಕೃಷಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಮುಂದೆ ಲೇಖಕರು ಅವರ ಇನ್ನೂ ಹೆಚ್ಚಿನ ಅನುಭವಗಳನ್ನು ಹಂಚಿಕೊಂಡಿರುವಂಥ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುವವರೆಗೂ ಎಲ್ಲರಿಗೂ ಧನ್ಯವಾದಗಳು.